ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾನು ಮ್ಯಾಜಿಷಿಯನ್ ತ್ರಿಬಲ್ ಟ್ಯಾರೋಡ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರುತ್ತೆ. ಈ ವೀಕಲ್ಲಿ ನಿಮಗೆ ಯಾವ ದೇವರ ಆಶೀರ್ವಾದ ಇದೆ ಮತ್ತು ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಯಾವ ದೇವರ ಆಶೀರ್ವಾದ ವೀಕ್ಲಿ ರೀಡಿಂಗ್ ಮಾಡಿ ಈ ವೀಕಲ್ಲಿ ನಿಮಗೆ ಯಾವ ದೇವರ ಆಶೀರ್ವಾದ ಇದೆ. ಥ್ಯಾಂಕ್ ಯು. ಶ್ಯಾಮಕಾಳಿಯಿಂದ ಬ್ಲೆಸ್ಸಿಂಗ್ಸ್ ಇದೆ. ನಟರಾಜ ದೇವರಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಅಂದರೆ ಒಂದು ಗುಡ್ ಹೆಲ್ತ್ ಕಡೆ ಈ ವೀಕಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ನಿಮ್ಮ ಆರೋಗ್ಯದ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಕಾಳಿ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ಯಾಮಕಾಳಿಯಿಂದ ನಿಮಗೆ ನಿಮ್ಮ ಈ ವೀಕಲ್ಲಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾದ್ರೂ ಕೂಡ ದೊಡ್ಡ ಮಟ್ಟಿಗೆ ಆಗದೇ ಇರೋ ರೀತಿಯಲ್ಲಿ ತಾಯಿ ನಿಮ್ಮನ್ನು ರಕ್ಷೆ ಮಾಡ್ತಾಳೆ ಅಂತ ಕೂಡ ಇಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ನಟರಾಜ ಶಿವಪ್ಪನಿಂದ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ನಿಮ್ಮ ಕ್ರಿಯೇಟಿವಿಟಿ ಥಿಂಕಿಂಗ್ ಏನಿದೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ. ಅಂದರೆ ನೀವು ಕ್ರಿಯೇಟಿವಿಟಿಯಾಗಿ ಏನಾದರೂ ಥಿಂಕ್ ಮಾಡ್ತಾ ಇದ್ರೆ, ಏನಾದರೂ ಯೋಚನೆ ಮಾಡ್ತಾ ಇದ್ರೆ, ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಒಂದು ಒಳ್ಳೆ ರೀತಿಯ ನಿಮಗೆ ಬ್ಲೆಸ್ಸಿಂಗ್ಸ್ ಇಲ್ಲಿ ಸಿಗ್ತಾ ಇರುವಂಥದ್ದು. ಅಂದರೆ ನೀವೇನೇ ಥಿಂಕಿಂಗ್ ಮಾಡಿ ಕ್ರಿಯೇಟಿವಿಟಿಯಾಗಿ ಇಲ್ಲ ಬುದ್ಧಿವಂತಿಕೆಯಿಂದ ಏನೋ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದಕ್ಕೊಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಹೆಲ್ತ್ ಕಡೆನೂ ಕೂಡ ಚೆನ್ನಾಗಿದೆ. ನಿಮ್ಮ ಥಿಂಕಿಂಗ್ ವೈಸು ಈ ವೀಕಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿ ಇರುತ್ತೆ. ಕ್ರಿಯೇಟಿವಿಟಿಯಾಗಿಯೂ ಕೂಡ ಈ ವೀಕ್ ನಡೆಯುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಈ ವೀಕ್ ಹೇಗಿರುತ್ತೆ, ಏನು ಬದಲಾವಣೆ ಇದೆ, ಯಾವುದರಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕು ಅಂತ ನೋಡೋಣ. ಈ ವೀಕ್ ಹೇಗಿರುತ್ತೆ. ವೀಕ್ಲಿ ರೀಡಿಂಗ್ ಆಗುತ್ತೆ, ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ಈ ವೀಕ್ ಥ್ಯಾಂಕ್ ಯು. ಮೊದಲನೇದಾಗಿ ಆ್ಯಕ್ಚುಲಿ ಗುರುಗಳ ಕಾರ್ಡ್ ಬಂದಿದೆ. ಅಂದರೆ ತುಂಬ ಗುರುಗಳ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ಈ ವಾರದಲ್ಲಿ ತುಂಬಾ ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಮತ್ತು ನಿಮ್ಮ ಮನೆಯ ದೇವರ ಬ್ಲೆಸ್ಸಿಂಗ್ಸ್ ಇಲ್ಲಿ ತುಂಬ ಇದೆ ಅಂತ ಬಂದಿರುವಂಥದ್ದು. ಮನೆಯ ದೇವರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಹೋಗಿ ಬನ್ನಿ ಅಂತಲೂ ಕೂಡ ಇದೆ. ತುಂಬ ನೆಗೆಟಿವಿಟಿ ಆಗಿದೆ, ತುಂಬ ಭಯ ಕೂಡ ಆಗಿರ್ಬೋದು ನಿಮಗೆ. ಮತ್ತು ಒಂದು ರೀತಿಯಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ಕೂಡ ಆಗುವಂಥದ್ದು. ಮತ್ತು ಟೀಚರ್ಸ್ಗಳು ಯಾರು ಇದ್ದೀರಾ ಇಲ್ಲಿ ಅವ್ರಿಗೆ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಟೀಚರ್ಗೆ ಒಂದು ಟೀಚಿಂಗ್ ಅಂತ ಅಂದ್ಕೊಳ್ಳಿ. ಆ ರೀತಿಯಲ್ಲಿ ಒಂದು ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರುವಂಥದ್ದು ಗುರುಗಳಿಂದ. ಮತ್ತು ಗುರುಗಳಾಗಿರುವಂಥವ್ರಿಗೆ ಮತ್ತು ಇನ್ನೂ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು. ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನೇ ಅಂದ್ಕೊಳ್ಳೋಣ. ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಮನೆ ದೇವರಿಗೆ ಹೋಗುವಂಥ ಅವಕಾಶಗಳು ಇದೆ. ಮನೆ ದೇವರಿಗೆ ಹೋಗಿ ಬನ್ನಿ. ಹೋಗುವಂಥ ಅವಕಾಶಗಳು ಬಂದರೆ ದಯವಿಟ್ಟು ಮನೆ ದೇವ್ರನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಇದೆ. ಯಾವುದೋ ಹರಕೆಗಳನ್ನು ಪೆಂಡಿಂಗ್ ಇಟ್ಟಿದ್ರೆ ದಯವಿಟ್ಟು ಅದನ್ನು ತೀರಿಸ್ಕೊಳ್ಳಿ ಅಂತ ಬಂದಿರುವಂಥದ್ದು. ಹೋಗುವಂಥ ಪ್ಲ್ಯಾನ್ ಏನಾದರೂ ಇದ್ದರೆ ಹೋಗಿ ಬನ್ನಿ ಅಂತ ಅಂದರೆ ಥಿಂಕಿಂಗ್ ಮಾಡಿರ್ಬೋದು. ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿಗೆ ಹೋಗಿ ಬರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಏನೋ ಈ ವಾರದಲ್ಲಿ ನಿಮಗೆ ಫ್ಯಾಮಿಲಿ ಮಧ್ಯೆ ಏನೋ ಸಮಸ್ಯೆಗಳು, ಜಗಳಗಳು, ಮನಸ್ತಾಪಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ದಯವಿಟ್ಟು ನೀವು ಒಂದು ಸ್ವಲ್ಪ ಈ ವಾರದಲ್ಲಿ ನೀವು ಒಂದಿಷ್ಟು ಲಾಸ್ಗಳನ್ನು ಅನುಭವಿಸ್ಬೋದು. ರಿಲೇಷನ್ಶಿಪ್ಪಿಂದ ಇರ್ಬೋದು, ಮತ್ತು ಒಂದು ರೀತಿಯಲ್ಲಿ ಥೀಫಿಂದ ಅಂದರೆ ಕಳ್ಳರಿಂದ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ. ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಕಳ್ಳರೇ ತುಂಬ ಜಾಸ್ತಿ ಇರೋದ್ರಿಂದ ಅವ್ರ ಕಡೆಯಿಂದ ಮೋಸ ಹೋಗದೇ ಇರೋ ರೀತಿಯಲ್ಲಿ ದುಡ್ಡಿನ ವಿಚಾರ ಆಗಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಏನೋ ಮೋಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮನಸ್ತಾಪಗಳು ಬರ್ಬೋದು ಅಂತ ಕೂಡ ಇಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಬಂದಿರ್ಬೋದು.
ದೇವರ ವಿಚಾರವಾಗಿ ಯಾರೋ ಇಲ್ಲಿ ಏನೋ ಸಮಸ್ಯೆಗಳನ್ನ ಮಾಡ್ಬೋದು. ದೇವರ ವಿಚಾರವಾಗಿ ದೇವರ ಒಡವೆಗಳನ್ನ ಕದಿಯೋದಾಗಿರ್ಬೋದು. ನಿಮ್ಮ ಮನೆ ದೇವರಿಗೆ ನೀವು ಮನೆ ದೇವರು ಅಂದ್ಕೊಂಡಿರುವಂಥ ದೇವರಿಗೆ ಇಲ್ಲಿ ಏನೋ ಒಂದು ಈ ವಿಚಾರವಾಗಿ ದೇವರ ವಿಚಾರವಾಗಿ ದೇವಸ್ಥಾನದ ವಿಚಾರವಾಗಿ ಏನೋ ಒಂದು ನಿಮ್ಮ ಮನೆ ದೇವ್ರನ್ನ ಮಾಡೋದಕ್ಕೋಸ್ಕರ ಆಗಿರ್ಬೋದು. ಒಂದಿಷ್ಟು ಮನಸ್ತಾಪಗಳು ಈ ವಾರದಲ್ಲಿ ಆಗ್ಬೋದು ಅಂತ ಕೂಡ ಬಂದಿರುವಂಥದ್ದು. ಪ್ರೀತಿ ವಿಚಾರದಲ್ಲಿ ಕೂಡ ಆಲ್ಮೋಸ್ಟ್ ನೀವು ತುಂಬ ಚೆನ್ನಾಗಿರ್ತೀರ. ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿರುತ್ತೆ. ಲವ್ ಕೂಡ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು. ತುಂಬ ಈ ವಾರದಲ್ಲಿ ಒಂದು ಸ್ವಲ್ಪ ತುಂಬ ಖುಷಿಯಾಗಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ 5 ಆ್ಯಕ್ಚುಲಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. 5 ಇನ್ನು 5 ಬಂದಿದೆ. ಒಂದು ಸ್ವಲ್ಪ 5 ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಹಾಗಾಗಿ ಒಂದು ಸ್ವಲ್ಪ 5ನ ಚೆಕ್ ಮಾಡ್ಕೊಳ್ಳಿ. ಯೂನಿವರ್ಸಿಂದ ಏನೋ ಬ್ಲೆಸ್ಸಿಂಗ್ಸ್ ಇದೆ ಆ ನಂಬರ್ ಕಡೆಯಿಂದ. 5 ಆಫ್ ವಾಂಡ್ಸ್ ಬಂದಿದೆ, 5 ಆಫ್ ಸೋರ್ಡ್ಸ್ ಬಂದಿದೆ, 5 ಆಫ್ ಐ ಪ್ರಿಸ್ಟಿಸ್ ಬಂದಿರೋದ್ರಿಂದ ನೋಡ್ಕೊಳ್ಳಿ ಅಂತ ಕೂಡ ಬಂದಿರೋವಂಥದ್ದು. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ರೀತಿಯಲ್ಲೂ ಸ್ಟ್ರಾಂಗ್ ಆಗಿ ಇರ್ತೀರ ನೀವು ಈ ವಾರದಲ್ಲಿ. ಇದು ಕೂಡ 5 ಬಂದಿದೆ. ಆಲ್ಮೋಸ್ಟ್ 5 ಇಲ್ಲೂ ಕೂಡ 5 ಬಂದಿದೆ. ಆಲ್ಮೋಸ್ಟ್ ಎಲ್ಲವೂ ಕೂಡ 5 ತುಂಬಾ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಟೋಟಲ್ ಮಾಡಿದ್ರು 5 ಬರುತ್ತೆ. ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ತುಂಬ 5 ಏನೋ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ನಿಮ್ಮ ಜಾಗದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ದಯವಿಟ್ಟು ನಿಮ್ಮ ಕೆಲಸದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಫಾದರಿಂದ ಎಚ್ಚರಿಕೆ ಇರಿ. ನಿಮ್ಮ ಬ್ರದರಿಂದ ಇಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇರುವಂಥದ್ದು. ನೀವು ಒಂದು ಬ್ರದರ್ ಸ್ಥಾನದಲ್ಲಿ ಇರ್ಬೋದು, ಇಲ್ಲ ಒಂದು ಜವಾಬ್ದಾರಿಯುತ ವ್ಯಕ್ತಿ ಸ್ಥಾನದಲ್ಲಿ ಇದ್ದೀರಾ ಅಂತ ಅಂದರೆ ಅದರಿಂದಲೂ ಕೂಡ ಏನೋ ಸಮಸ್ಯೆಗಳಾಗ್ಬೋದು ನಿಮಗೆ. ದಯವಿಟ್ಟು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವಂಥ ಅದು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಒಂದು ಅಧಿಕಾರ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಒಂದು ಕೆರಿಯರ್ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಪ್ರೀತಿ ವಿಚಾರದಲ್ಲಿ ಕೂಡ ನೀವು ಅಂದ್ಕೊಂಡಿರೋ ರೀತಿಯಲ್ಲೇ ನಡೆಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ಏನಾದರೂ ಮೋಸ ಆಗ್ತಿದೆಯಾ ಅನ್ನೋ ಕನ್ಫ್ಯೂಷನ್ಸ್ ಇದೆ ನಿಮಗೆ. ತುಂಬಾ ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ಸ್ ತುಂಬ ಇದೆ. ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋದು ಕೂಡ ಇಲ್ಲಿ ಬಂದಿರುವಂಥದ್ದು. ಅಂದರೆ ಏನೋ ಒಂದು ಚೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಚೂಸ್ ಮಾಡ್ಕೊಳ್ಳೋ ಬೇಡವೋ, ಈ ಡೈರೆಕ್ಷನಲ್ಲಿ ಹೋಗ್ಲೋ ಬೇಡವೋ, ಯಾವುದನ್ನು ನಂಬಬೇಕು, ಮತ್ತು ಒಂದು ಅವಕಾಶಗಳು ಸಿಕ್ಕಿರ್ಬೋದು ನಿಮಗೆ. ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ಬೋದು. ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಕೇಳಬಾರ್ದು ಅಂತ ಕೂಡ ನೀವು ಥಿಂಕಿಂಗ್ ಮಾಡ್ತೀರಾ ಈ ವಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಅಂದರೆ ಎಸ್ ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ನೀವು ಅಂದ್ಕೊಂಡಿರುವಂಥದ್ದು ಏನೋ ಒಂದು ಸಮಥಿಂಗ್ ಬರ್ತಾ ಇರುವಂಥದ್ದು, ಒಂದು ನ್ಯೂ ಪ್ರಾಜೆಕ್ಟ್ ಬರ್ತಾ ಇರುವಂಥದ್ದು, ಜಾಬ್ ಸಿಗುವಂಥದ್ದು, ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥದ್ದು ಕೂಡ ಇದೆ. ಯೂನಿವರ್ಸ್ ಕಡೆಯಿಂದನೂ ಕೂಡ ನಿಮಗೆ ಏನೋ ಒಂದು ನೀವು ಎಕ್ಸ್ಪೆಕ್ಟೇಷನ್ ಮಾಡಿರುವಂಥ ಅವಕಾಶಗಳಾಗಿರ್ಬೋದು ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಮ್ಯಾರೇಜ್ ಕೂಡ ಆಗ್ತಾ ಇದ್ದೀರಾ. ಇಲ್ಲಿ ನಿಮ್ಮ ರಿಲೇಟಿವ್ಸ್ ಕೂಡ ರಿಟರ್ನ್ ಆಗ್ಬೋದು ನೀವು ಅವ್ರ ದೂರ ಇದ್ದರೆ. ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ವ್ಯಕ್ತಿ ನಿಮ್ಮ ರಿಟರ್ನ್ ಆಗ್ಬೋದು. ಒಂದು ಫನ್ ಇರುತ್ತೆ. ಒಂದು ಮ್ಯಾರೇಜ್ ಕೂಡ ಫಿಕ್ಸ್ ಆಗುವಂಥದ್ದು ಇದೆ. ಲವ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ತುಂಬ ಇಲ್ಲಿ ತುಂಬ ಸಕ್ಸಸ್ಸನ್ನು ನೋಡಿ ನಿಮ್ಮ ಫ್ಯಾಮಿಲಿಯವರು ತುಂಬ ಇಲ್ಲಿ ನಿಮ್ಮ ಸಕ್ಸಸ್ಸನ್ನು ನೋಡಿ ಅವ್ರಿಗೆ ತಡ್ಕೊಳ್ಳೋಕೆ ಆಗದೇ ಇರುವಂಥ ಪರಿಸ್ಥಿತಿಲಿ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಫೈನಾನ್ಷಿಯಲಿ ವಿಚಾರವಾಗಿ ಒಂದು ಸ್ವಲ್ಪ ತುಂಬ ಕಷ್ಟಪಡಬೇಕು. ನೀವೆಷ್ಟು ಕಷ್ಟಪಡ್ತೀರ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಪ್ರತಿಫಲಗಳು ಈ ವಾರದಲ್ಲಿ ಒಂದು ಸ್ವಲ್ಪ ಕಡಿಮೆ ಮಟ್ಟಿಗೆ ಇರುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಏರುಪೇರು ಇರುತ್ತೆ. ಬಟ್ ನೀವು ಒಂದಿಷ್ಟು ಕಷ್ಟಪಡ್ತೀರಾ, ಅದಕ್ಕೆ ತಕ್ಕ ಒಂದು ಪ್ರತಿಫಲಗಳು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಥರ ಸಿಕ್ಕೋದು ಕಡಿಮೆ ಇದೆ. ಮತ್ತು ಇಲ್ಲಿ ಈ ಸಿಚುವೇಶನ್ಗಳು ಕೆಲವೊಂದು ತುಂಬಾ ಆಗದೇ ಇರುವಂಥ ಸಿಚುವೇಶನ್ಗಳು ಏನಿತ್ತು, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥ ಸಿಚುವೇಶನ್ ಏನಿತ್ತು ಅದು ಆಗದೇ ಉಳಿದಿರುವಂಥ ಕೆಲಸಗಳು ಈ ವಾರದಲ್ಲಿ ಆಗುತ್ತೆ. ಮತ್ತು ಯಾರೋ ಒಬ್ಬ ವ್ಯಕ್ತಿಯಿಂದ ನಿಮಗೆ ಒಂದು ಗೈಡೆನ್ಸ್ ಸಿಗುತ್ತೆ. ದಯವಿಟ್ಟು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಏನೋ ಒಂದು ನಿಮ್ಮ ಸೋಲ್ ಕನೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಒಂದು ಸೋಲ್ ಕನೆಕ್ಷನ್ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಅಂದರೆ ಬಾಯ್ಸ್ ಆಗಿರ್ಬೋದು, ಅಂದರೆ
ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಒಂದು ರೀತಿಯಲ್ಲಿ ನೀವಿಬ್ಬರು ಕೂಡ ಒಂದು ರೀತಿಯಲ್ಲಿ ಅಂದರೆ ಕೆಲವ್ರಿಗೆ 60 ಏಜ್ ಆಗಿರ್ಬೋದು ಅಂದಾಜಿಗೆ. ಇಲ್ಲಿ ನನಗೆ ವೈಬ್ ಬರ್ತಾ ಇರೋ ಪ್ರಕಾರ ಒಂದು 60 ಏಜ್ ಆಗಿರ್ಬೋದು, ಇಲ್ಲ 50 ಏಜ್ ಆಗಿರ್ಬೋದು. ನಿಮ್ಮ ಅಂದರೆ ಒಂದು ಓಲ್ಡ್ ಸೋಲ್ ಫ್ರೆಂಡ್ಶಿಪ್ ಮುಖಾಂತರ ಆಗಿರ್ಬೋದು, ನಿಮಗೆ ಒಂದಿಷ್ಟು ಇವರೇನೋ ಸೋಲ್ ಕನೆಕ್ಷನ್ ಏನೋ ಒಂದು ಫ್ರೆಂಡ್ಶಿಪ್ ಥರ ಆಗಿರ್ಬೋದು ಇಲ್ಲಿ ಅಂದ್ಕೊಳ್ಳುವಂಥ ಚಾನ್ಸಸ್ ಇಲ್ಲಿ ಇದೆ. 50 ಏಜ್ ಸಮಥಿಂಗ್ 55 60 ಈ ಥರ ಏಜಲ್ಲಿ ಇರುವಂಥವ್ರು. ಮತ್ತು ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ವ್ಯಕ್ತಿ ಬರ್ತಿದಾರ ಅಂತ ತುಂಬ ದಿನಗಳಿಂದ ಕಾಯ್ತಾ ಇರುವಂಥವ್ರು, ತುಂಬ ಸ್ಟ್ರಾಂಗ್ ಆಗಿರುವಂಥವ್ರಾಗಿರ್ತಾರೆ ನಿಮ್ಮ ವ್ಯಕ್ತಿ. ಹಾಗಾಗಿ ಅವ್ರಿಗೆ ತುಂಬ ಈಗೋ ಇರೋದ್ರಿಂದ ಈ ವಾರದಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮನ್ನು ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ, ಮೀಟ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಏಂಜಲ್ ಈ ವಾರದಲ್ಲಿ ಏನು ಗೈಡೆನ್ಸ್ ಇದೆ? ಏಂಜಲ್ಸ್ ವೀಕ್ಲಿ ರೀಡಿಂಗ್ ಆಗಿರುತ್ತೆ ಇದು. ಈ ವಾರದಲ್ಲಿ ಏನು ಗೈಡೆನ್ಸ್ ಕೊಡ್ತಾರೆ ಪ್ಲೀಸ್? ಥ್ಯಾಂಕ್ ಯು. ನೋ ನೀಡ್ ಟು ವರಿ ಅಂತ ಬಂದಿರುವಂಥದ್ದು. ನೋ ನೀಡ್ ಟು ವರಿ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ರಿಮೈನ್ ಪಾಸಿಟಿವ್ ಅಂತ ಬಂದಿದೆ. ಅಂದರೆ ಸದ್ಯಕ್ಕೆ ನೀವು ಪಾಸಿಟಿವ್ ಥಿಂಕಿಂಗ್ ತುಂಬ ಒಳ್ಳೆಯದು. ತುಂಬ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಏನೇ ನಿಮ್ಗೆ ಅಪರ್ಚುನಿಟಿ ಸಿಕ್ಕಿದ್ರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿಯೇ ಯೋಚನೆ ಮಾಡ್ತಾ ಇದ್ದೀರಾ. ದಯವಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮಗೆ ಬರ್ತಾ ಇರುವಂಥದ್ದು. ಒಂದು ಒಳ್ಳೆಯ ರೀತಿ ನೀವು ಬಿಗ್ ಹ್ಯಾಪಿ ಚೇಂಜಸ್ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಸಿಗ್ತಾ ಇರುವಂಥದ್ದು. ದೇರ್ ಆರ್ ಸಮಥಿಂಗ್ ಬೆಟರ್ ನಿಮಗೆ ಸಿಕ್ಕಿರುವಂಥದ್ದಾಗಿರ್ಬೋದು, ಏನೋ ಒಂದು ನೋಡ್ತಾ ಇರುವಂಥದ್ದಾಗಿರ್ಬೋದು, ಅದು ಕೂಡ ತುಂಬ ಚೆನ್ನಾಗಿದೆ. ಏನು ತೊಂದರೆ ಇಲ್ಲ ಅಂತ ಕೂಡ ಬಂದಿರುವಂಥದ್ದು. ಈ ವಾರದಲ್ಲಿ ಒಂದು ಸ್ವಲ್ಪ ನೀವು ಏನಾಗಿರಬೇಕು ಅಂದರೆ ಒಂದು ಪೀಸ್ಫುಲ್ಲಾಗಿ ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಮತ್ತು ನೀವೆಷ್ಟು ಪೀಸ್ಫುಲ್ಲಾಗಿ ಇರ್ತೀರ ಅದಕ್ಕೆ ಒಂದು ರೀತಿಯಲ್ಲಿ ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಸೊಲ್ಯೂಷನ್ಗಳು ಸಿಗುತ್ತೆ ನೀವೆಷ್ಟು ಪೀಸ್ಫುಲ್ಲಾಗಿ ಇರ್ತೀರ ಹಾಗಿದ್ರೆ ಮಾತ್ರ ಅಂತ ಕೂಡ ಬಂದಿರುವಂಥದ್ದು. ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿರುವಂಥದ್ದು. ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ನಿಮಗೆ ಈಗ ಸಿಕ್ಕಿರುವಂಥದ್ದು ನಿಮ್ಗೆ ಇಷ್ಟ ಆಗಿಲ್ಲದೆ ಇರ್ಬೋದು ಕೆಲವರಿಗೆ, ಬಟ್ ಪರ್ಫೆಕ್ಟಿಂಗ್ ಟೈಮ್ ಬರಬೇಕು. ಪರ್ಫೆಕ್ಟಿಂಗ್ ಟೈಮ್ ಬಂದರೆ ನೀವು ಅಂದ್ಕೊಂಡಿರುವಂಥದ್ದು ನಿಮಗೆ ಸಿಗುತ್ತಾ ಅಂತ ಕೂಡ ಇಲ್ಲಿ ಮತ್ತೆ ಪ್ರಶ್ನೆ ಹಾಕ್ತಾ ಇದ್ದೀನಿ. ಆಸ್ಕ್ ಯುವರ್ ಏಂಜಲ್ಸ್ ಬಂದಿದೆ. ಆಪರ್ಚುನಿಟಿಗಳು ಜಾಸ್ತಿ ಸಿಗುತ್ತೆ ನಿಮಗೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ಇಲ್ಲಿ ಬಂದಿದೆ. ತುಂಬ ಆಪರ್ಚುನಿಟಿಗಳು ಬರುತ್ತೆ. ನೀವು ತೊಗೊಂಡಿರುವಂಥದ್ದು ಬೇಡ ಅಂದರೆ ದಯವಿಟ್ಟು ಅಲ್ಲೇ ಬಿಟ್ಬಿಡಿ. ಇಷ್ಟ ಇಲ್ಲ ಅಂದರೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಬಂದರೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿಗಳು ಮತ್ತು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದು ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ವೀಕ್ಲಿ ರೀಡಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.